ಕನಕ 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 ಅವಿ ಯಾಕೋ ಹೀಗೆ ಕೂಗಾಡ್ತಾ ಇದ್ಯಾ? ಅಮ್ಮ ಕನಕ ಎಲ್ಲೂ ಕಾಣ್ತಾ ಇಲ್ಲಮ್ಮ. ಅಯ್ಯೋ ರಾಮ, ಏನೋ ಹೇಳ್ತಾ ಇದೀಯ ನೀನು? ಹೌದಮ್ಮ, ಇಡೀ ಮನೆ ಹುಡುಕಿದ್ರು ಕನಕ ಎಲ್ಲೂ ಕಾಣ್ತಾ ಇಲ್ಲ. ಇನ್ನೆಲ್ಲೋಗಿರ್ತಾಳೆ? ಬಾಲ್ಕನಲ್ಲಿ ಟೆರೆಸ್ ಅಲ್ಲಿ ನೋಡಿದ್ಯಾ? ಇಲ್ಲ. ಮೊದಲು ನಡಿ, ಹೋಗಿ ನೋಡೋಣ. ನಡಿ ನಡಿ. ಕನಕ 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 ಅವಿ, ಅಕ್ಕ ಬನ್ನಿ ಇಲ್ಲಿ. ಅಲ್ಲಿ ನೋಡಿ. ದೊಡ್ಡ ಮನುಷ್ಯ ಬರ ಹಣೆ ಬರೇನೆ ಇಷ್ಟು. ನೋಡಕ್ ತೊಳ್ಕೊ, ಒಳಗೆಲ್ಲ ಬರೀ ಉಳ್ಕೊ. ಅಲ್ಲ, ಈಕೇನ್ ಬದುಕಿದಳ ಇಲ್ಲ ವಿಷ ಹಾಕಿ ತಂದು ಯಾರನ್ನ ಎಸ್ದೋಗಿದಾರ? ಎಂತ ಕಾಲ ಬಂತಪ್ಪ, ಮನೆ ಹೆಣ್ಮಕ್ಳಿಗೆ ಇಂತ ಕಿರ್ಕೊಳ ಕೊಡೋದ? ಅಲ್ಲ, ಈ ಹುಡುಗಿ ಕೊರಿಯ ಚಳಿಲ್ ಬಿದ್ದವಳಲ್ಲ, ಏಳರ್ಕೊಳ್ಳೋರು ಯಾರು ಇಲ್ವಾ? ಕನಕ ಕನಕ ರೀ, ನಾನು ಯಾಕೆ ಇಲ್ಲಿದ್ದೀನಿ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ಮೊದ್ಲೆತ್ ಕೂತ್ಕೋ. ಏನ್ರಯ್ಯ, ಇಲ್ಲೇನ್ ದೊಂಬರಾಟ ನಡೀತಾ ಇದೆಯಾ? ಬೆಳಿಗ್ಗೆನೆ ಬಂದ್ಬಿಡ್ತಾರೆ, ಕಂಡೋರ್ ವಿಚಾರದಲ್ಲಿ ತಲೆ ಹಾಕೋದಕ್ಕೆ ಕಾಯ್ತಾ ಇರ್ತಾರೆ. ನಡೀರ, ನೀವು ನಿಮ್ ಕೆಲಸ ನೋಡ್ಕೊಂಡು. ಮನೆ ಜಗಳ 4 ಗೋಡೆ ಮಧ್ಯೆ ಇದ್ರೆ ಮರ್ಯಾದೆ ಇರುತ್ತೆ. ಮನೆ ಜಗಳ ಬೀದಿ ಬಂದ್ರೆ ದೊಂಬರಾಟನೆ ಆಗೋದು. ಸ್ವಾಮಿ, ಇಲ್ಲಿ ಯಾರು ಜಗಳ ಆಡಿಲ್ಲ. ಈ ಹುಡುಗಿಗೆ ತಲೆ ಸರಿ ಇಲ್ದೆ ಇಲ್ಲಿ ಮಲ್ಕೊಂಡ್ರೆ ನಾವೇನ್ ಮಾಡಕ್ಕಾಗುತ್ತೆ? ಅವಿ, ಏನ್ ಮಾಡ್ತಾ ಇದೀಯ ನೀನು? ಜೈ ಭದ್ರಕಾಳಿ! ಏನ್ ನಡೀತಾ ಇದೆ ಇಲ್ಲಿ? ಸ್ವಾಮಿಗಳೇ, ಕನಕ ರಾತ್ರಿ ಎದ್ದು ಬಂದು ಇಲ್ಲಿ ಮಲಗಿದಾಳೆ. ಕನಕ ಬಂದು ಮಲಗಿಲ್ಲ, ಇವಳ ಮೇಲೆ ಪ್ರೇತ ಬಂದು ಇಲ್ಲಿ ತಂದು ಬಿಸಾಕಿದೆ. ಈ ತರ ಆಗುತ್ತೆ ಅಂತ ನನಗೆ ಗೊತ್ತಿತ್ತು. ಆ ದುಷ್ಟ ಶಕ್ತಿಗಳು ನನ್ನ ಮೇಲಿನ ಸಿಟ್ಟನ್ನ ಇವಳ ಮೇಲೆ ತೀರಿಸ್ಕೊಂಡಿದೆ. ಓಂ ರಾಮ್ ಭೀಂ ರೂಂ ಫಟ್ ಸ್ವಾಹ. ನೀವ್ಯಾರು ಭಯ ಪಡಬೇಡಿ. ಪೂಜೆ ಆಗಿ ಪ್ರೇತ ಉಚ್ಚಾಟನೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಈಗ ಹೋಗಿ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳಿ. ಹೋಗಿ. ಜೈ ಭದ್ರಕಾಳಿ, ಜೈ ಮಹಾಕಾಳಿ. ನಡೀರಲ್ಲ, ನಡಿ.
ಗಂಗಮ್ಮ, ಕನ್ಕನ್ ಮನೇಲಿ ಅದೇನೋ ಪೂಜೆ ಅಂದ್ಯಲ್ಲ, ಏನ್ ಪೂಜೆ? ಅದೇನೋ ಗೊತ್ತಿಲ್ಲ ಕಣ್ರವ, ಒಟ್ನಲ್ಲಿ ಅದೇನೋ ಪೂಜೆ ನಡೀತಾ ಇದೆ ಅಂತ ಗೊತ್ತಾಯ್ತು. ಗಂಗಮ್ಮ, ಅದೇನ್ ಪೂಜೆ ಅಂತ ಸರಿಯಾಗಿ ತಿಳ್ಕೊಬೇಕಿತ್ತು. ಯಾಕೋ ಯಾರಿಗೂ ಗ್ರಹಗತಿಗಳೇ ಸರಿಯಾಗಿಲ್ಲ. ಈ ಮನೇಲೂ ಒಂದು ಪೂಜೆ ಮಾಡಿಸಿದಿದ್ರೆ ಚೆನ್ನಾಗಿರ್ತಿತ್ತೇನೋ. ಒಟ್ನಲ್ಲಿ ಎಲ್ರಿಗೂ ಒಳ್ಳೇದಾದ್ರೆ ಸಾಕು. ಅದೇನ್ ಒಳ್ಳೇದಾಗುತ್ತೋ ಏನ್ ಕತೆನೋ. ಯಾಕೆ ಗಂಗಮ್ಮ ಹಾಗಂತೀಯ? ಪೂಜೆ ಮಾಡೋದ್ರಲ್ಲಿ ಕೆಡ್ಡೇನಿದೆ? ಅಮ್ಮೋರೆ, ಇದು ಅಂತಿಂತ ಪೂಜೆ ಅಲ್ಲ, ಅದ್ಯಾರೋ ಮಂತ್ರವಾದಿ ಬಂದು ಪೂಜೆ ಮಾಡಿಸ್ತವನಂತೆ. ಏನು, ಮಂತ್ರವಾದಿನ ಕರೆಸಿ ಪೂಜೆ ಮಾಡಿಸ್ತಿದ್ದಾರಾ? ಹೌದು ಕಣ್ರವ, ಅಂತವರೆಲ್ಲ ಶುದ್ರ ಶಕ್ತಿಗಳನ್ನೇ ಪೂಜೆ ಮಾಡೋದು. ರಕ್ತ ಮಾಂಸ ಬಲಿ ಇಲ್ದೆ ಈ ಪೂಜೆಗಳೇ ನಡೆಯಲ್ಲ. ಅಯ್ಯೋ ದೇವ್ರೆ, ಗಂಗಮ್ಮ ಏನ್ ಹೇಳ್ತಾ ಇದೀಯ ನೀನು? ನನಗೆ ತುಂಬಾ ಭಯ ಆಗ್ತಿದೆ. ಅಮ್ಮೋರೆ, ಅಲ್ಲೇನ್ ನಡೀತಾ ಇದೆ ಅಂತ ಗೊತ್ತಿಲ್ಲ, ಆದ್ರೆ ಎಲ್ಲ ಜನ ಮಾತಾಡ್ಕೊಳ್ತಾರೆ ಆ ಮಂತ್ರವಾದಿ ಸರಿ ಇಲ್ಲ ಅಂತ. ಅಲ್ಲ, ಅಂಥವ್ನ ಕರೆದು ಅದ್ ಯಾಕೆ ಪೂಜೆ ಮಾಡಿಸ್ತಾ ಇದ್ದಾರೆ ಅವರು? ನನ್ಗೂ ಅದೇ ಅರ್ಥ ಆಗ್ತಿಲ್ಲ ಕಣ್ರವ್ವ. ದೆವ್ವ ಬಿಡಿಸೋದು, ಮಾಟ ತೆಗ್ಸೋದು, ದಿಗ್ಬಂಧನ ಹಾಕ್ಸೋದು, ಇಂಥ ವಾಮಾಚಾರಿಕ್ ಮಾತ್ರ ಮಂತ್ರವಾದಿ ಕರೆಸ್ತಾರಂತೆ. ಹಾಗಂತೀಯ? ಹಾಗಾದ್ರೆ ಆ ಮನೇಲಿ ಯಾರಿಗ್ ದೇವ ಹಿಡ್ದಿದೆ? ಯಾರಿಗ್ ಗೊತ್ತಾ ಮೋರೆ, ಎಲ್ಲ ನಿಗೂಢವಾಗಿದೆ. ಒಟ್ನಲ್ಲಿ ಮಂತ್ರವಾದಿ ಮನೆ ಕಾಲಿಟ್ಟಿದ್ದಾನೆ ಅಂದ್ರೆ ಜೀವದ ಜೊತೆನೆ ಚಲ್ಲಾಟ. ಅಮ್ಮೋರೆ, ಯಾವ ದೆವ್ವ ಕೆರಳುತ್ತೋ, ಯಾರ ಜೀವ ಹೋಗುತ್ತೋ ಆ ಕಾಳಿಗೆ ಗೊತ್ತು. ಕನಕಸ್ಯ ಮುಖ ಸ್ತಂಭ ಸ್ತಂಭ ಟಹ 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 ಸ್ವಾಹ. ಏ ಪ್ರೇತಾತ್ಮ, ನನಗೆ ಸವಾಲ್ ಹಾಕ್ತ್ಯಾ? ಹೋಗು, ಬಿಟ್ಟು ಹೋಗು ಇವಳನ್ನ. ಜೈ ಭದ್ರಕಾಳಿ, ಓಂ ಹ್ರಾಂ ಹ್ರೀಂ, ಬಿಟ್ಟು ಹೋಗು. ಪ್ರೇತಾತ್ಮ, ನನ್ನ ಮಂತ್ರಕ್ಕೆ ಸೊಪ್ಪು ಹಾಕ್ತಿಲ್ಲ ಅಲ್ಲ ನೀನು? ನಿನ್ನಂತ ಎಷ್ಟೋ ಪ್ರೇತಾತ್ಮಗಳನ್ನ ಹೆಡಮರಿ ಕಟ್ಟಿ ಎತ್ಕೊಂಡು ಹೋಗಿ ಅರಬ್ಬಿ ಸಮುದ್ರದಲ್ಲಿ ಹೂತಾಕ್ ಬಂದಿದ್ದೀನಿ. ನೀನ್ ಯಾವ ಲೆಕ್ಕ? ನಿನ್ನನ್ನು ಬಿಡ್ತೀನ ನಾನು? ಓಂ ಪಟ್ಟದೇವದತ್ತ, ಓಂ ಪಟ್ಟದೇವದತ್ತ, ಓಂ ಪಟ್ಟದೇವದತ್ತ, ಓಂ ಪಟ್ಟದೇವದತ್ತ, ಓಂ ಪಟ್ಟದೇವದತ್ತ. ನನ್ನ ಮಂತ್ರಕ್ಕೆ ನೀನು ಬಿಟ್ಟು ಹೋಗೋದಿಲ್ಲ ಅಲ್ವಾ? ನಿನಗೆ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ.
ರಾಮ್ ಹ್ರೀಂ ಕನಕಸ್ಯ ಹೃದಯಂ ಮಮ ವಶ್ಯಂ ಕುರು ಕುರು ಸ್ವಾಹ 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 ಕುರು ಕುರು ಸ್ವಾಹ. ಓ, ಇಷ್ಟೊಂದು ಹಠ ಮಾಡ್ತೀಯಾ? ನನ್ನನ್ನೇ ಪರೀಕ್ಷೆ ಮಾಡ್ತೀಯಾ? ಕೊನೆ ಸಲ ಹೇಳ್ತಾ ಇದ್ದೀನಿ, ಹೋಗು, ಬಿಟ್ಟು ಹೋಗು ಇವಳ ಮೈ ಮೇಲಿಂದ. ಹೋಗೋದಿಲ್ಲ ಅಲ್ವಾ? ಮಾಡ್ತೀನಿರು. ಓಂ ರಾಮ್ ಹ್ರೀಂ ಶ್ರೀಂ ಕ್ಲೀಂ ಶಭೀರಾಮ ಭೀರಾಮ ಕನಕಸ್ಯ ನಾಶನ ನಾಶನಾಯ ವಿಧ್ವಂಸ ವಿಧ್ವಂಸಾಯ ಫಟ್ ಸ್ವಾಹ. ಈಗ ಹೇಗೆ ಹೋಗಲ್ವ ಅಂತ ನಾನು ನೋಡೇ ಬಿಡ್ತೀನಿ, ಸುಟ್ಟು ಬಿಡ್ತೀನಿ. ಕೈ ಚಾಚು. ಕೈ ಚಾಚು. ಕೈ ಚಾಚು. ಕನಕ 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 ಅದಕ್ಕೆ ಕನಕ ಅದಕ್ಕೆ ಕನಕ 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 ಅದಕ್ಕೆ ಅದಕ್ಕೆ ಕನಕ ಏನಾಯ್ತಮ್ಮ? ಕನಕ 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 ಏನು ಕನಕ? ಶ್ರೀ ಹೋಗೋ, ಸ್ವಲ್ಪ ನೀರು ತಗೊಂಬ. ಸರಿ ಅಣ್ಣ. ಕನಕ 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 ಹೇಳು ಕನಕ, ಕುತ್ಕೋ. ಅಯ್ಯೋ ಕನಕ, ಕೈ ಸುಟ್ಬಿಟ್ಟಿದಾರಲ್ಲ. ಏಯ್ ಹೇಳೋ ಮೇಲೆ, ನಿನ್ಗೆ ಹೇಳ್ತಿರೋದು, ಹೇಳೋ ಮೇಲೆ. ಏಯ್, ಅಣ್ಣ ಹೇಳ್ತಾರೆ ಕೇಳಿಸ್ತಾ ಇಲ್ವಾ? ಎದ್ದೇಳೋ ಮೇಲೆ. ಇನ್ನು ಪ್ರೇತೋಚ್ಚಾಟನೆ ಪೂರ್ಣವಾಗಿಲ್ಲ. ಮಧ್ಯೆ ವಿಘ್ನ ಮಾಡಿದ್ರೆ ಗಂಡಾಂತರ ಬರುತ್ತೆ. ಬ್ರಹ್ಮ ಪಿಶಾಚಿ ದಿನಕ್ಕೊಬ್ಬರಂತೆ ಮುರ್ಕೊಂಡು ಹೋಗುತ್ತೆ. ಪೂಜೆ ಮುಂದುವರ್ಸೋದಕ್ಕೆ ಬಿಡಿ. ಅಯ್ಯೋ ಪಾಪಿ, ಪೂಜೆ ಹೋಮ ಅಂತ ಹೇಳಿ ನನ್ನ ಹೆಂಡತಿ ಕೈ ಸುಟ್ಬಿಟ್ಟಿಲ್ಲ. ಹೇಳೋ ಮೇಲೆ ರಾಸ್ಕಲ್. ಏನ್ ಮಾಡ್ತಾ ಇದ್ಯಾ ನೀನು? ನನ್ನ ಹೆಂಡತಿಗೆ ಬಿಡಿಸಿದ್ಯಲ್ಲ, ಅದೇ ತರ ನಿಂಗೂ ದೆವ್ವ ಬಿಡಿಸ್ತಾ ಇದ್ದೀನಿ. ಅವಿ, ಏನಿದು ಹುಚ್ಚಾಟ? ಸ್ವಾಮೀಜಿಗೆ ಅಪಚಾರ ಮಾಡಿದ್ರೆ ಒಳ್ಳೇದಾಗುತ್ತೇನೋ? ನಿಲ್ಸೋ. ಹೇ ಮಾವ, ಇವನ್ ಯಾವ ಸೀಮೆ ಸ್ವಾಮಿ? ಇವನೊಬ್ಬ ದೊಡ್ಡ ಮಾತುಗಾರ. ಕಟ್ ಮಾಡ್ಕೊಂಡು ಹೊಟ್ಟೆ ಉರಿಯೋನ್. ಈಗ ನೀ ಸುಮ್ಮನಿದ್ರೆ ಸರಿ, ಇಲ್ಲ ಅಂದ್ರೆ ನಿಂಗೂ ದೆವ್ವ ಬಿಡಿಸ್ಬೇಕಾಗತ್ತೆ. ಏಯ್, ನಿನ್ ಯಾವನ ಹೇಳಿದ್ದು
ನನ್ನ ಹೆಂಡತಿಗೆ ದೆವ್ವ ಹಿಡ್ದಿದೆ ಅಂತ. ದೆವ್ವ ಹಿಡ್ದಿರೋದು ಅವಳಿಗಲ್ವೋ, ನಿನಗೆ. ನಿನ್ನ ಬೇಡ ಬೇಡ. ಏಯ್, ನನ್ನ ಹೆಂಡತಿ ಕೈ ಸುಟ್ಟಿಲ್ಲ ನೋಡೋ, ಅವಳು ಹೇಗೆ ನರಳ್ತಾ ಇದ್ದಾಳೆ. ಆ ನೋವು ಸಂಕಟ ಏನು ಅನ್ನೋದು ನಿನ್ಗೂ ಗೊತ್ತಾಗ್ಬೇಕು. ಬೇಡ, ಏನು ಮಾಡಬೇಡ. ಬೇಡ ಬೇಡ, ಏನು ಮಾಡಬೇಡ. ನಿಂತ್ಕೊಂಡು ಇನ್ನೊಂದು ಸಾರಿ ನಮ್ಮ ಮನೆ ಕಡೆ ತಲೆ ಹಾಕಿದ್ರೆ ನಿಮ್ ಕತೆ ಮುಗಿಸ್ಬಿಡ್ತೀನಿ. ಏಯ್, ನನ್ನಂತ ಸಾಧಕರ ಮೇಲೆ ಕೈ ಮಾಡ್ತೀಯನೋ, ನಿನ್ನ ಕೈ ಸೇದೋಗುತ್ತೆ, ನಿನ್ನ ಮನೆ ನಾಶ ಆಗುತ್ತೆ. ಶಾಕಿನಿ ಡಾಕಿನಿಯರು ಬಂದು ನಿಮ್ ಕತ್ ಕೊಯ್ದು ರಕ್ತ ಹೀರುತ್ತವೆ. ಓಂ ಹ್ರೀಂ ಓಂ ಪಟ್ ಸ್ವಾಹ. ಜೈ ಭದ್ರಕಾಳಿ. ಏನಿನ್ನು ಎಲ್ಲ ನೋಡ್ತಾ ನಿಂತಿದ್ದೀರಾ? ನನ್ನ ಹೆಂಡತಿನ ಪೂರ್ತಿ ಸುಡಕ್ ಮುಂಚೆ ಬಿಡಿಸ್ಬಿಟ್ಟೆ ಅಂತ ನಿಮ್ಗೆಲ್ಲ ಸಂಕಟ ಆಗ್ತಿದ್ಯಾ? ನೀವು ಕನಕನ ಬಲಿಪುಷ ಮಾಡಿ ತಮಾಷೆ ನೋಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಬಾ ಕನಕ.